ಅವರು ವಕ್ತಾರರ ರೀತಿ ವರ್ತಿಸ್ತಾ ಇದ್ದಾರೆ, ಅವ್ರು ಯಾಕೆ ಉತ್ತರ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ. ಪ್ರಿಯಾಂಕಗೆ ಇನ್ನೊಂದು ಸರಿ ಮಾತಾಡೋಣ. ಪ್ರಿಯಾಂಕ ಪ್ರತಿನಿತ್ಯನೂ ಕೂಡ ನಾನು ಅವತ್ತು ಹೇಳಿದ್ದೆ ಅವರಿಗೆ, ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಇಲಾಖೆ ಬಗ್ಗೆ ಒಂದು ಸರಿ ಮಾತಾಡಿ ಸರ್. ಅಲ್ಲಿ ಹೋಗ್ಬಿಟ್ಟು ಯಾರ ಶಾಲೆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಇವರನ್ನ ನೀವು ನರೇಗಾ ವರ್ಕರ್ಸು ಅಂತ ಹೇಳಿಬಿಟ್ಟು ಫೋಟೋ ತೆಗೆದುಬಿಟ್ಟು ಅಲ್ಲೂ ಕೂಡ ಮ್ಯಾಂಡೇಸನ್ನು ಕದೀತಾ ಇದ್ದಾರಲ್ಲ, ಇದ್ರ ಬಗ್ಗೆ ರಾಜೀವ್ ಕುಡಚಿಯವರು ದಾಖಲೆ ಸಮೇತವಾಗಿ ಮೀಡಿಯಾದ ಮುಂದೆ ಬಹಿರಂಗ ಮಾಡಿದ್ರು, ಅದಕ್ಕೆ ಉತ್ತರ ಕೊಡಲಿಲ್ಲ. ಇನ್ನು ಅವರ ಅಪ್ಪ ಮಗ ಇಬ್ಬರೂ ಕೂಡ ಕಲಬುರಗಿಯನ್ನು ಎಷ್ಟು ವರ್ಷ, ಅವರ ಅಪ್ಪ 8 ಸಾರಿ MLA ಗೆದ್ದರು, 1 ಸಾರಿ MP ಆದರು, ಈಗ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಮಗ 3 ಸಾರಿ MLA ಆಗಿದ್ದಾರೆ. ಆ ಕಲಬುರಗಿ ಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ನೋಡಿ. ಅಲ್ಲಿ ಏನೂ ಮಾಡಲಿಲ್ಲ. SSLC ರಿಸಲ್ಟ್ ಬಂತು ಅಂದರೆ ರಾಜ್ಯದಲ್ಲಿ ಲಾಸ್ಟಿಂದ 2ನೇ ಪ್ಲೇಸಲ್ಲಿ ಇರ್ತಾರೆ, ಅವರು ಕಡೆಯಿಂದ 2ನೇ ಪ್ಲೇಸಲ್ಲಿ ಇರ್ತಾರೆ. ಪ್ರತಿ ವರ್ಷವೂ ಇದೇ ಹಣೆ ಬರು. ನಮ್ಮ ದೊಡ್ಡ ಸಾಹೇಬರು ಖರ್ಗೆ ಅವ್ರ ಮಗನೂ ಕಾಲೇಜ್ ಓದಲಿಲ್ಲ. ಅಲ್ಲಿರೋಂಥ ಮಕ್ಕಳುಗಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗ್ತಾಯಿಲ್ಲ. ಇದ್ರ ಬಗ್ಗೆ ಮಾತಾಡಿ ಸರ್. ಇದು ಬಿಟ್ಟು ಪ್ರತಿನಿತ್ಯ ನಿಮಗೆ ಸಂಬಂಧಪಡದಿದ್ದಂಥ ವಿಚಾರಗಳು, ಪಠ್ಯೇತರ ವಿಚಾರಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ದೀರಿ. ಫಸ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲೇನೋ ಹೋಗ್ಬಿಟ್ಟು ಏನೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಿ ಸರ್. ಫಸ್ಟು ಆ SLC ಮಕ್ಕಳನ್ನು ಎಲ್ಲರೂ ನಿಮ್ಮ ಥರದವ್ರು ಎಲ್ಲರಿಗೂ ನಿಮ್ಮ ಥರ ಒಂದು ಅವಕಾಶಗಳು ಸಿಗಲ್ಲ. ಅಲ್ಲಿರೋಂಥ ಬಡ ಮಕ್ಕಳಿಗೆ ಒಂದು SLC ಓದಿ, PUC ಓದಿ, ಡಿಗ್ರಿ ಓದಬೇಕು. ಆ ರಿಸಲ್ಟನ್ನ ಸರಿ ಮಾಡೋ ದೃಷ್ಟಿನಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿಯನ್ನು, ಶ್ರಮವನ್ನು ವಿನಿಯೋಗ ಮಾಡಿ. ಬೇರೆ ವಿಚಾರಗಳ ಬಗ್ಗೆ ಆಗಾಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಸರ್. ನೀವೇನು ಎಲ್ಲದ್ರ ಬಗ್ಗೆ ಪರಿಣಿತ ಏನಲ್ಲ ನೀವು.